ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣ ಆಯಿತು. ಅದರ ನಂತರ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗ್ತಿದೆ. ಈಗ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಕೂಡ ಪತನವಾಗಿದೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡಲಿಕ್ಕೆ ಕೂಡ ಮುಂದಾಗಿ, ಸಿದ್ದರಾಮಯ್ಯ ರಾಜೀನಾಮೆ ಕೇಳಿದರೆ ಅವರು ರಾಜೀನಾಮೆ ಕೊಡಲಿಕ್ಕೆ ಕೂಡ ಮುಂದಾಗಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಮೃತ ಚಂದ್ರಶೇಖರ್ ಪತ್ನಿ ಕವಿತಾ ಇದ್ದಾರೆ. ಮೇಡಮ್, ಈ ಎಲ್ಲ ಪ್ರಸಕ್ತ ಬೆಳವಣಿಗೆ ಆಗ್ತಿದ್ದಾವೆ, ಏನಿಸ್ತದೆ ಅಂತ ಈಗ ಸಂಪುಟ ಸಚಿವರು ಈಗ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಅದೇ ಸರ್, ನಮ್ಮ ಮನೆಯವರಿಗೆ ನ್ಯಾಯ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ನಮಗೆ. ಬಟ್ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು, ಯಾರೇ ತಪ್ಪಿಸ್ತಾದ್ರೂ ಶಿಕ್ಷೆ ಆಗಬೇಕು ಸರ್. ನಾನು ನಮ್ಮ ಮನೆಯವ್ರ ಸಾವಿನ ನ್ಯಾಯಕ್ಕೆ ನಾನು ಹೋರಾಡ್ತಾ ಇರೋದು ಸರ್. ಆ ನ್ಯಾಯ ಬೇಕು ಸರ್, ನಾನು ಅಷ್ಟೇ ಕೇಳ್ಕೊತಾ ಇರೋದು ಅಷ್ಟೇ. ಸಾಕಷ್ಟು ನೊಂದ್ಕೊಂಡಿದ್ದು ನೀವು ಆರಂಭದಿಂದ ಕೇಳ್ತಾ ಇದ್ರೆ ನ್ಯಾಯ ಸಿಗಬೇಕಾಗಿದೆ ಅಂತ ಹೇಳಿ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹಣದ ಅವ್ಯವಹಾರ ಆಗಿತ್ತು. ಸೊ CID ತನಿಖೆ ಬಂದರು, ಇನ್ಕ್ವೈರಿ ಮಾಡಿದ್ರು. ಈ ಪ್ರಕರಣವನ್ನ ಈಗ CBI ಕೂಡ ಹಾಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅದೇ ಸರ್, ತನಿಖೆ ಆಗಬೇಕಂತಲೇ ನಾನು ಕೇಳ್ಕೊಂಡೆ. ಹೆಚ್ಚಿನ ತನಿಖೆ ಆಗಬೇಕು, ಯಾರೇ ತಪ್ಪಿತಸ್ಥರಿದ್ರು ಶಿಕ್ಷೆ ಆಗಬೇಕು. ನಾನು ಅಂದೇ ಅಷ್ಟೇ ನಾನು ಕೇಳ್ಕೊತಾ ಇರೋದು ಸರ್. ನಮ್ಮ ಮನೆಯ ಸಾವಿನ ನ್ಯಾಯ ಬೇಕು. ಅಂದರೆ ನಿಮ್ಮ ಮನೆಯವರ ಸಾವಿನ ಸಾಕಷ್ಟು ಒತ್ತಡ ಇತ್ತು, ಅಂದರೆ ಇಲಾಖೆಯಲ್ಲಿ ಅವರು ಎಲ್ಲ ಕೂಡ ಡೆತ್ ನೋಟಲ್ಲಿ ಬರೆದಿದ್ರು. ಅದರ ಹೌದು ಸರ್, ಬರೆದಿದ್ದಾರೆ ಅವರು. ಇಲಾಖೆಯಲ್ಲಿ ತುಂಬ ಪ್ರೆಷರ್ ಇರೋದಕ್ಕೆ ಕಾರಣನೇ ಅವ್ರ ಸಾವಿಗೆ ಕಾರಣ ಅಂತ ಬರ್ಕೊಂಡಿದ್ದಾರೆ. ಬಟ್ ಒಳಗಡೆ ಇರೋ ಸತ್ಯ ಏನು ಅಂತ ನಮಗೆ ಬೇಕು ಸರ್. ಅದಕ್ಕೋಸ್ಕರನೇ ನಾವು ಇಷ್ಟು ಹೋರಾಡ್ತಾ ಇರೋದು ಸರ್. ನಾವು ಅದರಲ್ಲಿ ಸಚಿವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಮೌಖಿಕವಾಗಿ ಅವರು ಆದೇಶ ಮಾಡೋ ಸಚಿವರ ಹೆಸರು ಇತ್ತು. ಈಗ ಸರ್ಕಾರ ಈಗ ಮೆನ್ಷನ್ ಮಾಡಿಲ್ಲ ಸರ್. ಅವರು ಸಚಿವರು ಅಂತ ಹೇಳಿದ್ರು. ಸಚಿವರ ಮೌಖಿಕ ಆಧಾರದ ಮೇಲೆ ಅಂತ ಬರ್ದಿದ್ದಾರೆ ಹೊರತು ಹೆಸರೆಲ್ಲೂ ಮೆನ್ಷನ್ ಮಾಡಿಲ್ಲ ಸರ್. ಡೆತ್ ನೋಟಲ್ಲಿ ಮೆನ್ಷನ್ ಮಾಡಿಲ್ಲ ಅವರು. ಇರೋದು ಸತ್ಯನೇ ಅದು. ಒಟ್ಟು ಆಧಾರದ ಮೇರೆಗೆ ಅಂತಾನೆ ಇದೆ, ಒಟ್ಟು ಮೆನ್ಷನ್ ಮಾಡಿಲ್ಲ ಸರ್. ಹೆಸರೆಲ್ಲೂ ಮೆನ್ಷನ್ ಮಾಡಿಲ್ಲ. ಅದ್ರ ಬಗ್ಗೆ ಅಷ್ಟೇ. ನಾವು ಡೆತ್ ನೋಟ್ ಕ್ಲಿಯರಾಗಿ ಓದಿರೋದ್ರಲ್ಲಿ ಅಷ್ಟು ಗೊತ್ತಾಗಿದೆ ಸರ್ ನಮಗೆ. ಆದರೆ ಆಫೀಸ್ ಫ್ರೆಷರ್ ಅಂತಾನೆ ಬರ್ದಿದ್ದಾರೆ ಅವರು. ಪದ್ಮನಾಭನು ಮತ್ತು ಪರಶುರಾಮ ಲೆಕ್ಕಾಧಿಕಾರಿ ಮತ್ತು ನಿಶ್ಚಿತ ಅದು ಬ್ಯಾಂಕ್ ಅಧಿಕಾರಿ, ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ನನಗೆ ನನ್ನ ಸಾವಿಗೆ ಇವರೇ ಕಾರಣ ಅಂತೇಳಿ ಬರೆದಿದ್ದಾರೆ. ನಾವು ಅವ್ರ ಮೇಲೆ FIR ಹಾಕಿದ್ದೀವಿ, ಕೇಸ್ ಕೊಟ್ಟಿದ್ದೀವಿ ಸರ್. ಅವರಿಗೆ ಹೆಚ್ಚಿನ ಶಿಕ್ಷೆ ಆಗಬೇಕು. ಅದರಿಂದ ಸತ್ಯ ಹೊರಗಡೆ ಬರಬೇಕು ಸರ್. ನಾವು ಕೇಳ್ಕೊಳ್ತಿರೋದು ಒಂದೇ, ನಮ್ಮನೆ ಸಾವಿಗೆ ನ್ಯಾಯ ಸಿಗಬೇಕು, ಹೆಚ್ಚಿನ ತನಿಖೆನೂ ಆಗಬೇಕು, ಸತ್ಯ ಹೊರಗಡೆ ಬರಬೇಕು ಸರ್. ಅಂದರೆ ಯಾವ ರೀತಿಯಾಗಿ ಸತ್ಯ ಹೊರಬೇಕಂತ ಸರ್, ಅಲ್ಲಿ ಆಫೀಸಲ್ಲಿ ಈಗ ಅವರಿಗೆ ಸುಮಾರು ನಮ್ಮ ಮನೆಯಲ್ಲಿ ಅವ್ರು ಡಲ್ ಆಗಿದ್ದು ಅಂದರೆ 1 ತಿಂಗಳು 1.5 ತಿಂಗಳಿಂದ ತುಂಬ ಡಲ್ ಆಗಿದ್ರು. ಆದರೂ ಯಾವ ರೀತಿ ಅಂದರೆ ಅವರು ಮಾತೇ ಆಡ್ತಿರ್ಲಿಲ್ಲ, ಹೆಚ್ಚಿಗೆ ಮನೇಲಿ ಮಾತಾಡ್ತಿರ್ಲಿಲ್ಲ. ಹಾಗಾಗಿ ನಮಗೆ ಅಲ್ಲಿ ಏನು ನಡೀತು, ಏನು ಬರಬೇಕು, ಸತ್ಯ ಹೊರಗಡೆ ಬರಬೇಕು ಸರ್. ನಿಮ್ಮೆಲ್ಲರ ಮುಂದೆ ನಾನು ಕೈ ಮುಗಿದು ಕೇಳ್ಕೊತಿರೋದು. ಅಮೌಂಟ್ ಒಂದು ಬಿಟ್ಟರೆ ಬೇರೆ ಯಾವ ವಿಚಾರನೂ ಹೊರಗಡೆ ಬರ್ತಾ ಇಲ್ಲ. ಅದನ್ನ ನಾವು ಕೇಳ್ಕೊತಾ ಇದ್ದೀವಿ ಸರ್. ಅಂದ್ರೆ ನಿಮ್ಮ ಪತಿ ಮೇಲೆ ಯಾರು ಒತ್ತಡ ಹಾಕ್ತಾ ಇದ್ರು, ಅವ್ರ ಸಾವಿಗೆ ಕಾರಣ ಯಾರು ಅಂತ ಹೇಳಿ ಆ ಸತ್ಯ ಹೊರ ಬರಬೇಕಾಗಿದೆ. ಆ ಸತ್ಯ ಹೊರಗಡೆ ಅಲ್ಲಿ ಏನ್ ನಡೀತು ಅನ್ನೋದು ಹೊರಗಡೆ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಅಷ್ಟೇ. ಅಂದ್ರೆ ಇಲ್ಲಿವರೆಗೂ ಕೂಡ ಯಾವುದು ಹೊರಗಡೆ ಬರ್ತಾ ಇಲ್ಲ ಸರ್. ಅದು ಬರೀ ಅಮೌಂಟಿಂದ ಒಂದೇ ಹಗರಣ ನಡೀತು ಅನ್ನೋದು ಒಂದು ಬಿಟ್ರೆ ಬೇರೆ ಯಾವುದೇ ಮಾಹಿತಿ ಹೊರಗಡೆ ಬರ್ತಾ ಇಲ್ಲ ಸರ್. ನಮ್ಮ ಮನೆಯವರಿಗೆ ಅಲ್ಲಿ ಏನ್ ನಡೀತು, ಯಾವ ರೀತಿ ಆಯ್ತು, ಸತ್ಯ ಹೊರಗಡೆ ಬರಬೇಕು ಅಂತ ನಾವು ಕೇಳ್ಕೊತೀವಿ. ಸರಿಯಾದ ತನಿಖೆ ಆಗ್ತಾ ಇಲ್ಲ ಹೇಗೆ ನೀವು ನಿಮ್ಮ ಪ್ರಕಾರವಾಗಿ? ಅಂದ್ರೆ ಸತ್ಯ ಹೊರಗೆ ಬರ್ತಾ ಇಲ್ಲ. ಆಗ್ತಾ ಇದೆ ಸರ್, ತನಿಖೆ ಆಗ್ತಾ ಇಲ್ಲ ಅಂತಲ್ಲ, ತನಿಖೆ ಆಗ್ತಾ ಇದೆ. ಆದರೆ ಸತ್ಯ ನಮಗೆ ಒಂದೇ, ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಅಂತಾನೆ ನಾನು ಅವತ್ತಿಂದನೂ ಕೇಳ್ಕೊತಾ ಇರೋದು. ಇವತ್ತು ಅಷ್ಟೇ ಸರ್, ನಾನು ಕೇಳ್ಕೊತಾ ಇರೋದು ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು. ಮೇಡಮ್, ನೋಡಿದ್ದೀನಿ ಅಂದರೆ ಚಂದ್ರಶೇಖರ್ ಅವರು ಒಬ್ಬ ಕುಟುಂಬಕ್ಕೆ ಆಧಾರಸ್ತಂಭ ಆಗಿದ್ರು, ಅವ್ರು ಕಳ್ಕೊಂಡಿದ್ರು. ಸೊ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಹಾಗೆ ನಮಗೆ ತುಂಬ ಸಮಸ್ಯೆ ಇದೆ ಸರ್, ಇಲ್ಲ ಅಂತಲ್ಲ. ನಮಗೆ ಒಂದು ನಿಷ್ಠಾವಂತ ಅಧಿಕಾರಿ ಅಂದರೆ ಸ್ಯಾಲ್ರಿ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ನಮ್ಮ ಮನೇಲಿ ಯಾವ ಆಧಾರನೂ ನಮಗಿಲ್ಲ. ಮನೆ ಇರೋದು ನಮ್ಮ ಮಾವರು ಕಟ್ಸ್ಕೊಟ್ಟಿದ್ದು ಮನೆ ಇದು. ಅದು ಬಿಟ್ಟರೆ ನಮಗೆ ಯಾವ ಆಧಾರನೂ ಇಲ್ಲ. ನಾನು ಔಟ್ಸೋರ್ಸಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆಯಲ್ಲಿ ಕಂಪ್ಯೂಟರ್ ಆಪ್ರೇಟರಾಗಿ ವರ್ಕ್ ಮಾಡ್ತಾ ಇರೋದು, ಔಟ್ಸೋರ್ಸಲ್ಲಿ ವರ್ಕ್ ಮಾಡ್ತಾ ಇರೋದು. ನಮ್ಮ ಮನೆಯವ್ರ ಸ್ಯಾಲ್ರಿ ಒಂದು ಬಿಟ್ಟರೆ ಯಾವ ಆಧಾರನೂ ನಮಗಿಲ್ಲ ಸರ್. ಈಗ ಇದ್ರ ಮುಂದೆ ನಾನು ತುಂಬಾ ಎದುರಿಸ್ಬೇಕಾದ ಇದಿದೆ ಸರ್. ಓದೋ ಮಕ್ಕಳಿದ್ದಾರೆ, ಈಗ ಮನೆ ಜೀವನ ನಡೆಸೋದು, ಇದೆಲ್ಲ ತೊಂದರೆಗಳು ಇದೆ ಸರ್ ನಮಗೆ. ಅಂದರೆ ಈಗಾಗಲೇ ಎಲ್ಲ ಸರ್ಕಾರಿ ಅಧಿಕಾರಿ ಬಂದರು, ಸಚಿವರು ಬಂದಿದ್ದರು, ಏನು ಆರ್ಥಿಕ ಸಹಾಯ ಮಾಡೋ ಭರವಸೆ ಕೊಟ್ಟಿದ್ದಾರೆ ಸರ್? ಮತ್ತೆ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ ಸರ್, ಇನ್ನೂ ಏನೂ ಇಲ್ಲ. ನೋಡ್ಬೇಕು ಸರ್, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಸರ್ಕಾರದಿಂದ ನಮ್ಗೇನು ಆಧಾರ ಕೊಡ್ತಾರೆ ಅನ್ನೋದು ನಾವು ಕಾದಿದ್ದು ನೋಡಬೇಕು ಸರ್. ಅಂದರೆ ನೀವೇನು ಕೇಳ್ಕೊತೀರಿ ಸರ್ಕಾರಕ್ಕೆ? ಏನು ಪರಿಹಾರ ಬೇಕಾ ಅಥವಾ ಏನೋ ಉದ್ಯೋಗ ಬೇಕಾ ಹೇಗೆ ಸರ್? ಪರಿಹಾರ ಸೆಕೆಂಡ್ರಿ ಸರ್. ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್ ಅಷ್ಟೇ. ನಾನು ಅದನ್ನೇ ಕೇಳ್ಕೊತಾ ಇರೋದು ಸರ್. ಈ ಪ್ರಕರಣವನ್ನು ಈಗ CBIಗೆ ತನಿಖೆ ಆರಂಭ ಆಗುತ್ತೆ. ಅದ್ರ ಬಗ್ಗೆ ತೃಪ್ತಿ ಆಗುತ್ತೆ? CBI ದೊಡ್ಡ ಮಟ್ಟದಲ್ಲಿ ತನಿಖೆ ಆಗುತ್ತೆ CBIಯಿಂದ, ಎಲ್ಲ ಸತ್ಯ ಹೊರಬರ್ಬೋದು CBIಯಿಂದ? ಅದೇ ಸರ್, CBI ತನಿಖೆಯಿಂದ ಪೂರ್ತಿ ಹೊರಗಡೆ ಬರಬೇಕು. ನಮಗೆ ಸತ್ಯ ಏನು ಅನ್ನೋದು ಹೊರಗಡೆ ಬರಬೇಕು. ಈ ರೀತಿ ಯಾರೂ ತೊಂದರೆಗೆ, ಅಧಿಕಾರಿಗಳು ಯಾರು ತೊಂದರೆಗೆ ಇನ್ನೊಂದು ಸರಿ ಈ ಥರ ನಮ್ಮದೇನೋ ನಮ್ಮ ಮನೆಯವರು ಇದಾಯಿತು, ಬಟ್ ಬೇರೆ ಯಾರಿಗೂ ಈ ತೊಂದರೆ ಆಗಬಾರ್ದು ಸರ್. ಅದಕ್ಕೋಸ್ಕರ ಹೆಚ್ಚಿನ ತನಿಖೆ ಆಗಿ ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಇದು ಮೃತ ಚಂದ್ರಶೇಖರ್ ಪತ್ನಿ ಕವಿತಾ ಅವರ ಮಾತಾಗಿದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.